ನೊಂದ ಜೀವಕ್ಕೆ ಮುರಿದ ಮನಸ್ಸಿಗೆ ಪ್ರಶ್ನೆಗಳಲ್ಲಿ ಸಿಲುಕಿದ ಜೀವನಕ್ಕೆ ಬೆಳಕಿಗಾಗಿ ಅಲೆಯುವ ಹೃದಯಕ್ಕೆ ಸತ್ಯವೇದದಿಂದ ಹೃದಯಕ್ಕೆ ಒಂದು ಮಾತು. ಆತ್ಮೀಯರೇ, ಮತ್ತೊಮ್ಮೆ ಹೃದಯಕ್ಕೆ ಒಂದು ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ. ನಿನ್ನೆ ನಾವು ಒಂದು ತೀರ್ಮಾನವನ್ನು ನೋಡಿದ್ವಿ. ಫಲ ತೆಗೆದುಕೊಳ್ಳಲಾಯಿತು, ತಿನ್ನಲಾಯಿತು, ಕಣ್ಣುಗಳು ತೆರೆಯಲ್ಪಟ್ಟವು, ನಾಚಿಕೆ ಹುಟ್ಟಿತು. ಇಂದು ನಾವು ನೋಡೋದು ಆ ತೀರ್ಮಾನದ ಆತ್ಮೀಯ ಪರಿಣಾಮ. ಅಂದರೆ ಆ ತೀರ್ಮಾನ ತಗೊಂಡಿದ ಕಾರಣ ಆತ್ಮಿಕವಾಗಿ ಏನು ನಡೆಯಿತು ಎನ್ನುವಂಥ ಒಂದು ವಿಷಯವನ್ನು ನಾವು ಇವತ್ತು ನೋಡುವಂಥವರಾಗಿದ್ದೇವೆ. ಇದು ಕೇವಲ ನಿಯಮ ಉಲ್ಲಂಘನೆಯ ಕಥೆಯಲ್ಲ ಪ್ರಿಯರೇ, ಇದು ಸಂಬಂಧಗಳು ಮುರಿದು ಹೋದಂಥ ಒಂದು ಕಥೆಯಾಗಿದೆ. ಇಂದು ನಾವು ಆರಿಸಿಕೊಂಡಿರುವಂಥದ್ದು ಆದಿಕಾಂಡ 3ನೇ ಅಧ್ಯಾಯ 8ನೇ ವಚನದಿಂದ 13ನೇ ವಚನದವರೆಗೆ. ಸತ್ಯವೇದ ಹೇಳುತ್ತದೆ, ತೋಟದಲ್ಲಿ ನಡೆಯುವ ದೇವರ ಒಂದು ಶಬ್ದವನ್ನು ಅವರು ಕೇಳಿದರು. ಒಂದು ನಿಮಿಷ ಇದನ್ನು ಯೋಚಿಸಿ ಪ್ರಿಯರೇ. ಮೊದಲು ಆ ಶಬ್ದ ಯಾವ ರೀತಿ ಇದ್ದಿರಬಹುದು? ಶಾಂತಿ ತರುವಂಥದ್ದಾಗಿರಬಹುದು, ಸಂತೋಷ ತರುವಂಥದ್ದಾಗಿರಬಹುದು, ಅಥವಾ ಭದ್ರತೆಯನ್ನು ತೋರಿಸುವಂಥ ಒಂದು ಶಬ್ದವಾಗಿರಬಹುದಾಗಿತ್ತು. ಆದರೆ ಈಗ ಆ ಶಬ್ದ ಭಯವಾಗಿ ಮಾರ್ಪಾಟಾಗಿದೆ. ಪಾಠ ಹೇಳುತ್ತದೆ, ಅವರು ದೇವರಿಂದ ಮರೆಮಾಚಿಕೊಂಡರು, ಮರಗಳ ಮಧ್ಯೆ ಅಡಗಿಕೊಂಡರು ಎಂಬುದಾಗಿ. ಇದು ಎಷ್ಟು ವಿಚಿತ್ರವಾದಂಥ ದೃಶ್ಯ ಅಲ್ಲ? ದೇವರಿಂದ ದೇವರ ತೋಟದಲ್ಲೇ ಮರೆಮಾಚಿಕೊಳ್ಳುವುದು. ಪಾಪದ ಫಲ ಭಯ. ಇಲ್ಲಿ ಗಮನಿಸಿ ಸ್ನೇಹಿತರೆ, ಪಾಪವು ದೇವರ ಸಾನ್ನಿಧ್ಯವನ್ನು ಬದಲಾಯಿಸುತ್ತದೆ. ಮನುಷ್ಯರನ್ನ ಸೃಷ್ಟಿ ಮಾಡಿದಾಗ ಇದ್ದಂಥ ದೇವರೇ ಇವಾಗೂ ಇರುವಂಥ ದೇವರು, ಅದೇ ದೇವರು. ಆದರೆ ಅನುಭವ ಬದಲಾಗಿದೆ. ಒಂದು ಕಾಲದಲ್ಲಿ ಸಂತೋಷವಾಗಿದ್ದ ಸಾನ್ನಿಧ್ಯ ಈಗ ಭಯವಾಗುತ್ತದೆ. ಆದರೆ ಇಲ್ಲಿ ಅತ್ಯಂತ ಸ್ಪರ್ಶಿಸುವಂತಹ ಕ್ಷಣ ಬರುತ್ತದೆ ಪ್ರಿಯರೇ. ದೇವರು ಕೇಳುತ್ತಾರೆ, ಮಾನವನೇ ನೀನು ಎಲ್ಲಿದ್ದಿ? ಇದು ಮಾಹಿತಿ ಕೇಳುವಂಥ ಪ್ರಶ್ನೆ ಅಲ್ಲ ಪ್ರಿಯರೇ. ಯಾಕೆಂದರೆ ಸರ್ವಜ್ಞಾನಿಯಾಗಿರ್ತಕ್ಕಂಥ ದೇವರಿಗೆ ಗೊತ್ತಿಲ್ಲವಾ ಮನುಷ್ಯನು ಎಲ್ಲಿದ್ದಾನೆ ಎಂಬುದಾಗಿ? ಖಂಡಿತ ಗೊತ್ತಿತ್ತು. ಇದು ಆಹ್ವಾನ, ಸಂಭಾಷಣೆಯ ಬಾಗಿಲು ಪ್ರಿಯರೇ. ಪುನಃ ಸಂಬಂಧಕ್ಕೆ ಕರೆಯುವ ಧ್ವನಿಯಾಗಿದೆ. ಆದರೆ ಮಾನವನು ಏನು ಮಾಡುತ್ತಾನೆ ಎಂಬುದಾಗಿ ನೋಡಿ ಪ್ರಿಯರೇ. ಮಾನವನು ಹೇಳುವಂಥ ಮಾತು, ನೀವು ಕೊಟ್ಟಂಥ ಸ್ತ್ರೀಯೇ ನನಗೆ ಕೊಟ್ಟಳು. ಇಲ್ಲಿ ಒಂದು ಸೂಕ್ಷ್ಮವಾದಂಥ ತಿರುವು ಇದೆ ಪ್ರಿಯರೇ. ಮನುಷ್ಯನು ಸ್ತ್ರೀಯ ಮೇಲೆ ಅಪವಾದನೆಯನ್ನು ಹೊರಿಸುವಂಥವನಾಗಿದ್ದಾನೆ ಮತ್ತು ಪರೋಕ್ಷವಾಗಿ ದೇವರನ್ನು ಸಹ ನೀವು ಕೊಟ್ಟವಳು, ಅಂದರೆ ಈ ಸಮಸ್ಯೆಗೆ ಕಾರಣ ನೀವು. ಸ್ತ್ರೀಯು ಸರ್ಪದ ಮೇಲೆ ಅಪವಾದನೆಯನ್ನು ಹೊರಿಸುವಂಥವಳಾಗಿದ್ದಾಳೆ. ಇಲ್ಲಿ ನಾವು ಪಾಪದ ಮತ್ತೊಂದು ಪರಿಣಾಮವನ್ನು ನೋಡುತ್ತೇವೆ. ಪಾಪವು ಜವಾಬ್ದಾರಿಯನ್ನು ಒಪ್ಪಿಕೊಳ್ಳುವುದಿಲ್ಲ. ಅದು ಬೆರಳು ತೋರಿಸುವಂಥ ಕೆಲಸವನ್ನು ಮಾಡಿಸುತ್ತದೆ. ಅದು ತಾನು ತಪ್ಪಲ್ಲ ಎಂದು ತೋರಿಸಲು ಪ್ರಯತ್ನ ಪಡುತ್ತದೆ ಪ್ರಿಯರೇ. ಈ ಪಾಠವನ್ನು ನಾವು ಗಮನಿಸುವುದಾದರೆ ಇಲ್ಲಿ 3 ಮುರಿತಗಳನ್ನು ನಾವು ನೋಡಬಹುದು ಪ್ರಿಯರೇ. ಅಂದರೆ 3 ಸಂಬಂಧಗಳು ಮುರಿದದನ್ನು ನಾವು ನೋಡಬಹುದು. ಮೊದಲು ದೇವರೊಂದಿಗೆ ಇದ್ದಂಥ ಸಂಬಂಧ ಮುರಿಯಿತು. ದೇವರ ಸನ್ನಿಧಿಯಲ್ಲಿದ್ದಂಥ ಸಂತೋಷ, ಸುರಕ್ಷತೆ, ಭದ್ರತೆ ಎನ್ನುವಂಥ ಅನಿಸಿಕೆ ಹೋಗಿ ಭಯ ತುಂಬಿಕೊಂಡಿದೆ ಪ್ರಿಯರೇ. ದೇವರ ಸನ್ನಿಧಿಯಲ್ಲಿ ಭಯ ತುಂಬಿಕೊಂಡಿದೆ. ಎರಡನೇದಾಗಿ ಗಂಡ ಹೆಂಡತಿಯ ನಡುವೆ ಇದ್ದಂಥ ಸಂಬಂಧ ಮುರಿತಾ ಇದೆ. ಒಬ್ಬರ ಪರವಾಗಿ ಒಬ್ಬರು ಜವಾಬ್ದಾರಿ ತಗೊಳ್ಬೇಕಾಗಿರುವಂಥ ಸ್ಥಳದಲ್ಲಿ ಅಪವಾದನೆ ಬರುತ್ತಾ ಇದೆ ಪ್ರಿಯರೇ. ಇನ್ನು 3ನೇದಾಗಿ ನೋಡುವಾಗ ಮಾನವ ಮತ್ತು ಸೃಷ್ಟಿಯ ಮಧ್ಯ ಇದ್ದಂಥ ಸಂಬಂಧ ಮುರಿದಿದೆ. ಪಾಪ ಕೇವಲ ತಪ್ಪು ಮಾಡುವುದು ಮಾತ್ರ ಅಲ್ಲ ಪ್ರಿಯರೇ, ಅದು ಸಂಬಂಧಗಳನ್ನು ಮುರಿಯುವ ಶಕ್ತಿ ಇದೆ. ಸಂಬಂಧಗಳನ್ನು ಕಿತ್ತು ಹಾಕುವ ಶಕ್ತಿ ಪಾಪಕ್ಕೆ ಇದೆ ಎಂಬುದನ್ನು ನಾವು ಗಮನಿಸಬಹುದು. ಆದರೆ ಇಷ್ಟೆಲ್ಲ ಆದರೂ ಒಂದು ಅದ್ಭುತವಾದಂಥ ಒಂದು ವಿಷಯ ಇಲ್ಲಿ ನಡೀತದೆ ಪ್ರಿಯರೇ. ಮಾನವ ಹೋಗಿ ಅಡಗಿಕೊಳ್ಳುತ್ತಾನೆ, ಬಚ್ಚಿಟ್ಟುಕೊಳ್ಳುತ್ತಾನೆ. ಆದರೆ
ಮುರಿದು ಹೋದಂಥ ಸಂಬಂಧವನ್ನು ಗುರುತಿಸದೆ ದೇವರು ಆ ಮಾನವನನ್ನು ಹುಡುಕುತ್ತಾ ಬರುತ್ತಾರೆ ಎಂಬುದನ್ನು ಸತ್ಯವೇದ ತೋರಿಸುವಂಥದ್ದಾಗಿದೆ ಪ್ರಿಯರೇ. ಮಾನವ ದೇವರಿಂದ ದೂರ ಓಡುತ್ತಾ ಇದ್ದಾನೆ, ಆದರೂ ದೇವರು ಪ್ರೀತಿಯಿಂದ ನಿಂತು ಕರೆಯುತ್ತಾ ಇದ್ದಾರೆ ಪ್ರಿಯರೇ. ನೀನು ಎಲ್ಲಿದ್ದಿ ಅನ್ನುವಂಥ ಪ್ರಶ್ನೆ ಪ್ರಿಯರೇ ಇವತ್ತು ದೇವರು ನಿಮಗೂ ಸಹ ಕೇಳುವಂಥ ಪ್ರಶ್ನೆಯಾಗಿದೆ. ನೀವು ಈ ಸಂಬಂಧದಲ್ಲಿ ಎಲ್ಲಿದ್ದೀರಾ? ದೇವರೊಟ್ಟಿಗೆ ಇರ್ತಕ್ಕಂಥ ಸಂಬಂಧದಲ್ಲಿ ನೀವು ಎಲ್ಲಿದ್ದೀರಾ? ನಮ್ಮ ಉತ್ತರಗಳು ಏನಾಗಿದೆ ಪ್ರಿಯರೇ? ನಾವು ಪರೀಕ್ಷಿಸಿಕೊಳ್ಳೋಣ. ಇಂದಿನ ವಾಗ್ದಾನ: ಪಾಪವು ಭಯವು ತರುತ್ತದೆ, ಪಾಪವು ಮರೆಮಾಚಿಕೆ ತರುತ್ತದೆ, ಅಲ್ಲದೆ ಪಾಪವು ಜವಾಬ್ದಾರಿಯನ್ನು ತಪ್ಪಿಸುತ್ತದೆ, ಆದರೆ ದೇವರು ಹುಡುಕುವ ದೇವರಾಗಿದ್ದಾರೆ ಪ್ರಿಯರೇ. ಕರ್ತನ ಒಂದು ಕೂಗು ಅದು ತೀರ್ಪಿನಲ್ಲಿ ಬಂದಂಥ ಕೂಗಲ್ಲ ಪ್ರಿಯರೇ. ಇವಾಗ ಆ ಕೂಗು ಬರುತ್ತಾ ಇರುವಂಥದ್ದು ಮುರಿದು ಹೋಗಿರುವಂಥ ಸಂಬಂಧವನ್ನು ಸರಿಪಡಿಸಿಕೊಳ್ಳುವುದಕ್ಕೆ. ಹಾಗಾದರೆ ನಾವು ಕೈಕೊಳ್ಳಬೇಕಾಗಿರುವಂಥ ಆಜ್ಞೆ: ಮರೆಮಾಚಿಕೊಳ್ಳದೆ, ದೋಷವನ್ನು ಇನ್ನೊಬ್ಬರ ಮೇಲೆ ಹಾಕದೆ ದೇವರ ಮುಂದೆ ಸತ್ಯವಾಗಿ ನಿಲ್ಲೋಣ, ಜವಾಬ್ದಾರಿಯನ್ನು ಒಪ್ಪಿಕೊಳ್ಳೋಣ, ಪುನಃ ಸ್ಥಾಪನೆ ಮಾಡುವುದಕ್ಕಾಗಿ ಒಂದು ಹೆಜ್ಜೆಯನ್ನು ನಮ್ಮ ಕಡೆಯಿಂದ ಇಡೋಣ. ಪ್ರಿಯರೇ, ಇಂದು ಇದನ್ನು ನೆನಪಿಟ್ಟುಕೊಳ್ಳಿ: ಪಾಪವು ನಿಮ್ಮನ್ನು ಓಡಿಸುತ್ತದೆ, ಆದರೆ ದೇವರು ನಿಮ್ಮನ್ನು ಹುಡುಕುತ್ತಾ ಬರುತ್ತಾರೆ. ನಾಳೆ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ದೇವರ ಮುಂದೆ ಸತ್ಯವಾಗಿ ನಿಲ್ಲುವ ಹೃದಯ ನಮ್ಮದಾಗಿಸಿಕೊಳ್ಳೋಣ. ಆಮೇನ್. ನೊಂದ ಜೀವಕ್ಕೆ, ಮುರಿದ ಮನಸ್ಸಿಗೆ ಬೆಳಕನ್ನು ಹುಡುಕುವ ಹೃದಯಕ್ಕೆ